ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 7ನೇ ತರಗತಿಯ ಗಣಿತ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಈ ಪಾಠದಲ್ಲಿ ಬರುವಂತಹ ಕಂಡುಹಿಡಿಯಿರಿ ಲೆಕ್ಕದ ಮುಂದುವರಿದ ಭಾಗವನ್ನು ಕಲಿಯೋಣ. ಕಂಡುಹಿಡಿಯಿರಿ. ಎರಡೂ ಬದಿಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಕ್ರಿಯೆಯ ಚಿಹ್ನೆಗಳಿಂದ ಭರ್ತಿ ಮಾಡಿ. ಪ್ರಶ್ನೆಗಳನ್ನು ಗಮನಿಸಿ. ನಾವೀಗ ಪ್ರಶ್ನೆಗಳನ್ನು ಮೊದಲು ನೋಡಿಕೊಳ್ಳೋಣ. ಎರಡನೇ ಪ್ರಶ್ನೆಯಲ್ಲಿ ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿಯನ್ನು ಬರೆಯಿರಿ. ಮೂರನೇ ಪ್ರಶ್ನೆ, ಅಲ್ಲಿ ಮುಂದಿನ ಉಕ್ತಿಗಳ ಬೆಲೆಗಳನ್ನು ನಾವು ಕಂಡುಹಿಡಿಯಬೇಕು ಮತ್ತು ಪ್ರತಿ ಜೋಡಿಗೆ ಅದರ ಬೆಲೆ ಒಂದೇ ಆಗಿದೆಯೇ ಎಂಬುದನ್ನು ಊಹಿಸಲು ಪ್ರಯತ್ನಿಸಬೇಕು. ನಾಲ್ಕನೇ ಪ್ರಶ್ನೆ, ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಯನ್ನು ಕಂಡುಹಿಡಿಯದೆ ನಾವು ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಬೇಕು. ಐದನೇ ಪ್ರಶ್ನೆ, ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ನಾವು ಸೂಕ್ತ ಸ್ಥಳಗಳಲ್ಲಿ ಆವರಣಗಳನ್ನು ನಾವು ಸೇರಿಸಬೇಕು. ಆರನೇ ಪ್ರಶ್ನೆ, ಪದಗಳು ತಮ್ಮ ಬೆಲೆಗಳನ್ನು ಹೇಗೆ ಬದಲಾಯಿಸುತ್ತದೆ ಎಂಬ ತರ್ಕವನ್ನು ಮಾತ್ರ ಉಪಯೋಗಿಸಿ ಸಮಚಿಹ್ನೆಯ ಎರಡೂ ಬದಿಯಲ್ಲಿರುವ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಏಳನೇ ಪ್ರಶ್ನೆ, 2, 3 ಮತ್ತು 5 ಸಂಖ್ಯೆಗಳನ್ನು ಪ್ಲಸ್ ಮತ್ತು ಮೈನಸ್ ಕ್ರಿಯೆ ಹಾಗೂ ಆವರಣಗಳನ್ನು ಅಗತ್ಯತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ರಚಿಸಬೇಕು. 8ನೇ ಪ್ರಶ್ನೆ ಮತ್ತು 9ನೇ ಪ್ರಶ್ನೆಗಳನ್ನು ಗಮನಿಸಿ. ನಾವಿದನ್ನು ಮುಂದೆ ವಿವರವಾಗಿ ಕಲಿಯೋಣ. ಒಂದನೇ ಪ್ರಶ್ನೆಯ ಉತ್ತರವನ್ನು ನೋಡೋಣ. 24 ಕೂಡಿಸು 6 ಕಳೆ 4 ಆವರಣದೊಳಗೆ 6 ಕಳೆ 4 ಸಮ 24 ಕೂಡಿಸು 6 ಕಳೆ 4. ಇಲ್ಲಿ ನಾವು ಆವರಣದ ಮೊದಲು ಪ್ಲಸ್ ಚಿಹ್ನೆ ಇದ್ದಾಗ ನಾವು ಯಾವುದೇ ಬದಲಾವಣೆಗಳನ್ನು ಮಾಡುವ ಅಗತ್ಯವಿಲ್ಲ. ಆವರಣವನ್ನು ತೆಗೆದಾಗಲೂ ಅದೇ ಚಿಹ್ನೆ ಹಾಗೂ ಸಂಖ್ಯೆಗಳನ್ನು ನಾವು ಬಳಸಬಹುದು. ಬಿ ಪ್ರಶ್ನೆಯಲ್ಲಿಯೂ ಕೂಡ ಹಾಗೆ. 38 ಕೂಡಿಸು ಆವರಣದೊಳಗೆ 9 ಕಳೆ 4 ಇಲ್ಲಿಯೂ ಹಾಗೆ 38 ಕೂಡಿಸು 9 ಕಳೆ 4 ಇಲ್ಲಿಯೂ ಯಾವುದೇ ಬದಲಾವಣೆ ಇರುವುದಿಲ್ಲ. ಸಿ ಲೆಕ್ಕವು ಅದೇ ರೀತಿ. ಈಗ ಡಿ ಲೆಕ್ಕವನ್ನು ನೋಡಿ. 24 ಕಳೆ 6 ಕಳೆ 4 ಇಲ್ಲಿ ಆವರಣ ಹಾಕಲಿಲ್ಲ, ಹಾಗಾಗಿ ಅದುವೇ 24 ಕಳೆ 6 ಕಳೆ 4. ಈ ಲೆಕ್ಕ ನೋಡಿ. 27 ಕಳೆ ಆವರಣದೊಳಗೆ 8 ಕೂಡಿಸು 3 ಸಮ. ಇಲ್ಲಿ ನೀವು ಗಮನಿಸಬೇಕಾದದ್ದು ಆವರಣದ ಮೊದಲು ಕಳೆ ಅಥವಾ ಮೈನಸ್ ಚಿಹ್ನೆ ಬಂದಾಗ ನಾವು ಆವರಣವನ್ನು ತೆಗೆಯುವಾಗ ಆವರಣದೊಳಗಿನ ಸಂಖ್ಯೆಗಳ ಚಿಹ್ನೆಯನ್ನು ಬದಲಾಯಿಸಬೇಕು. ಇಲ್ಲಿ ಆವರಣದೊಳಗಡೆ +8 ಮತ್ತು +3 ಇದ್ದ ಕಾರಣ ಆವರಣವನ್ನು ತೆಗೆದಾಗ ಅದು -8 ಮತ್ತು -3 ಎಂಬುದಾಗಿ ಬದಲಾಯಿತು. ಎಫ್ ಲೆಕ್ಕ ನೋಡಿ. 27 ಕಳೆ ಆವರಣದೊಳಗೆ 8 ಕಳೆ 3 ಸಮ. ಇಲ್ಲಿಯೂ ಹಾಗೆ ಆವರಣದ ಮೊದಲು ಮೈನಸ್ ಚಿಹ್ನೆ ಬಂದ ಕಾರಣ ಆವರಣದ ಒಳಗೆ ಇರುವಂತಹ ಸಂಖ್ಯೆಗಳ ಬೆಲೆಯು ಬದಲಾಯಿತು. 27 -8 +3 ಅಲ್ಲಿ +8 ಇದ್ದದ್ದು -8 ಆಯಿತು, -3 ಇದ್ದದ್ದು +3 ಆಯಿತು. ಎರಡನೇ ಪ್ರಶ್ನೆಯನ್ನು ನೋಡೋಣ. ಆವರಣ ಚಿಹ್ನೆಗಳನ್ನು ಅಥವಾ ಬ್ರ್ಯಾಕೆಟನ್ನು ತೆಗೆದುಹಾಕಿ ಮತ್ತು ಅದೇ ಮೌಲ್ಯವನ್ನು ಹೊಂದಿರುವ ಉಕ್ತಿಯನ್ನು ಬರೆಯಿರಿ. 14 ಕೂಡಿಸು ಆವರಣದೊಳಗೆ 12 ಕೂಡಿಸು 10 ಸಮ 14 ಕೂಡಿಸು 12 ಕೂಡಿಸು 10 ಇವುಗಳ ಉತ್ತರ 36. ಬಿ ಲೆಕ್ಕ.
14 ಕಳೆ ಬ್ರ್ಯಾಕೆಟಿನೊಳಗಡೆ 12 ಕೂಡಿಸು 10. ಇಲ್ಲಿ ನೋಡಿ, ನಾನು ಹೇಳಿದಂತೆ ಆವರಣದ ಮೊದಲು ಮೈನಸ್ ಚಿಹ್ನೆ ಬಂದಾಗ ಆವರಣದ ಒಳಗಿರುವ ಸಂಖ್ಯೆಗಳ ಚಿಹ್ನೆಯನ್ನು ನಾವು ಬದಲಾಯಿಸಬೇಕಾಗುತ್ತದೆ. ಇಲ್ಲಿ +12 ಇದ್ದದ್ದು -12 ಆಯಿತು, +10 ಇದ್ದದ್ದು -10 ಆಯಿತು. ಈಗ ನಾವು 12ಕ್ಕೆ ಮತ್ತು 10ಕ್ಕೆ ಮೈನಸ್ ಚಿಹ್ನೆ ಇದೆ. ಮೈನಸ್ ಚಿಹ್ನೆ ಇರುವ ಸಂಖ್ಯೆಗಳನ್ನು ಮೊದಲು ಕೂಡಿಸೋಣ. 14 ಹಾಗೇ ಇರಲಿ. 14 -12 -10 ಕೂಡಿಸಿದಾಗ -22 ಬಂತು. ಅಂದರೆ ಎರಡಕ್ಕೂ ಮೈನಸ್ ಚಿಹ್ನೆ ಇದ್ದಾಗ ನಾವು ಕೂಡಿಸಿ ಮೈನಸ್ ಚಿಹ್ನೆಯನ್ನು ಹಾಕಬೇಕು. 14 -22. ಈಗ ಇಲ್ಲಿ 1 + 1 ಮೈನಸ್ ಇದ್ದಾಗ ನಾವು ಸಂಖ್ಯೆಗಳನ್ನು ಕಳೆಯಬೇಕು. 22ರಿಂದ 14 ಕಳೆದಾಗ 8. ಇಲ್ಲಿ ದೊಡ್ಡ ಸಂಖ್ಯೆ 22 ಆದ ಕಾರಣ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಹಾಕಬೇಕು ನಾವು. -8 ಉತ್ತರ. ಸಿ ಲೆಕ್ಕದಲ್ಲಿ ಆವರಣದ ಮೊದಲು ಪ್ಲಸ್ ಚಿಹ್ನೆ ಇದ್ದ ಕಾರಣ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿದ್ದ ಸಂಖ್ಯೆಗಳನ್ನು ಅದೇ ರೀತಿ ನಾವು ಲೆಕ್ಕ ಮಾಡುವುದು. 14 ಕೂಡಿಸು 12 ನಮಗೆ 16 ಬಂತು. 14ಕ್ಕೆ 12 ಕೂಡಿಸಿದಾಗ 14ಕ್ಕೆ 12 ಕೂಡಿಸಿದಾಗ 26. 26ರಿಂದ 10 ಕಳೆದಾಗ 16. ಡಿ ಲೆಕ್ಕ ನೋಡಿ. ಇಲ್ಲಿ ಆವರಣದ ಮೊದಲು ಮೈನಸ್ ಚಿಹ್ನೆ ಇದ್ದ ಕಾರಣ ನಾವು ಚಿಹ್ನೆಗಳನ್ನು ಬದಲಾಯಿಸಬೇಕು. 14 ಇಲ್ಲಿ -12, -10 ಇದ್ದದ್ದು +10 ಆಯಿತು. ಈಗ ನಾವು ಪ್ಲಸ್ ಚಿಹ್ನೆ ಇರುವ ಸಂಖ್ಯೆಗಳನ್ನು ಮೊದಲು ಕೂಡಿಸೋಣ. 14ಕ್ಕೆ 10 ಕೂಡಿಸಿದರೆ 24. 24ರಿಂದ 12 ಕಳೆದರೆ 12. ಹೇಗೂ ಮಾಡಬಹುದು. 14ರಿಂದ ಮೊದಲು 12 ಕಳೆದಾಗ ನಮಗೆ 2 ದೊರೆಯುತ್ತದೆ. ಆಮೇಲೆ 2ಕ್ಕೆ 10 ಕೂಡಿಸಿದರೆ 12 ಪಡೆಯಬಹುದು. ಈ ಲೆಕ್ಕ. ಇಲ್ಲಿ ಆವರಣ ಇಲ್ಲದ ಕಾರಣ ನಾವು ಮೊದಲು ಸುಲಭವಾಗಲು ಮೊದಲು ಮೈನಸ್ ಚಿಹ್ನೆಯ ಸಂಖ್ಯೆಗಳನ್ನು ಮೊದಲು ಕೂಡಿಸಿಕೊಳ್ಳಬಹುದು. ಅಥವಾ ಇಲ್ಲಿ -14 + 12 ಬೆಲೆ ಮೊದಲು ಕಂಡುಹಿಡಿದರೆ ಇಲ್ಲಿ 1 + 1 ಮೈನಸ್ ಇದ್ದಾಗ ಕಳೆಯಬೇಕು. ಕಳೆದಾಗ ನಮಗೆ -2 ದೊರಕುತ್ತದೆ. -2ಕ್ಕೆ -10 ಕೂಡಿಸಿದಾಗ -12 ದೊರೆಯುವುದು. ಅಥವಾ ಹೀಗೂ ಮಾಡಬಹುದು. ಮೊದಲು 12ರಿಂದ 10 ಕಳೆಯುವುದು. 12ರಿಂದ 10 ಕಳೆದರೆ 2. ಆಮೇಲೆ +2 -14 ಎಂದರೆ -12. ನಾವು ಯಾವ ಕ್ರಿಯೆಯನ್ನು ಬೇಕಾದರೂ ಮೊದಲು ಮಾಡಬಹುದು ಆವರಣ ಇಲ್ಲದಿದ್ದಾಗ. ಎಫ್ ಲೆಕ್ಕ. ಇಲ್ಲಿ ನೋಡಿ, ಆವರಣದ ಮೊದಲು ಮೈನಸ್ ಚಿಹ್ನೆ ಬಂತು. ಹಾಗಾಗಿ 14 ಆದ ಮೇಲೆ ಇಲ್ಲಿ ಆವರಣದ ಒಳಗಿರುವ ಸಂಖ್ಯೆ -12 -10 ಇದ್ದದ್ದು +12 +10 ಆಗಿ ಬದಲಾಯಿತು. ಯಾಕೆಂದರೆ ಆವರಣದ ಮೊದಲು ಮೈನಸ್ ಚಿಹ್ನೆ ಇದ್ದರೆ ಆವರಣದ ಒಳಗಿರುವ ಸಂಖ್ಯೆಗಳ ಚಿಹ್ನೆಯನ್ನು ನಾವು ಬದಲಾಯಿಸಬೇಕು. ಇಲ್ಲಿ ಉತ್ತರ 36. ಮೂರನೇ ಲೆಕ್ಕ ನೋಡೋಣ. ಕೆಳಗಿನ ಉಕ್ತಿಗಳ ಮೌಲ್ಯಗಳನ್ನು ಕಂಡುಹಿಡಿಯಿರಿ. 2 ಉಕ್ತಿಗಳು ಯಾವಾಗ ಸಮನಾಗಿರುತ್ತವೆ ಎಂದು ಕೇಳಿದ್ದಾರೆ. ಎ ಪ್ರಶ್ನೆ. 6 ಕೂಡಿಸು 10 ಕಳೆ 2 ಮತ್ತು 6 ಕೂಡಿಸು 10 ಕಳೆ 2. ಈಗ ನಾವು ಒಂದನೇ ಉಕ್ತಿಯನ್ನು ತೆಗೆದುಕೊಳ್ಳೋಣ. 6 ಕೂಡಿಸು 10 ಆವರಣದೊಳಗೆ 6 ಕೂಡಿಸು 10 ಕಳೆ 2 ಈ ಉಕ್ತಿಯನ್ನು ತೆಗೆದುಕೊಳ್ಳೋಣ. ನಾವು ಮೊದಲು ಆವರಣದೊಳಗಿರುವ ಸಂಖ್ಯೆಗಳನ್ನು ಕೂಡಿಸೋಣ. 6ಕ್ಕೆ 10 ಕೂಡಿಸಿದರೆ 16. 16ರಿಂದ 2 ಕಳೆದಾಗ 14 ದೊರೆಯಿತು. ಇನ್ನು ಬಲಗಡೆ ಇರುವಂತಹ ಇನ್ನೊಂದು ಉಕ್ತಿಯನ್ನು ತೆಗೆದುಕೊಳ್ಳೋಣ. 6 ಕೂಡಿಸು 10 ಕಳೆ 2 ಆವರಣದೊಳಗಿರುವ ಸಂಖ್ಯೆಗಳಿಗೆ ನಾವು ಬೆಲೆಯನ್ನು ಕಂಡುಹಿಡಿದಾಗ 10 ಕಳೆ 2 8. 8ನ್ನು 6ಕ್ಕೆ ಕೂಡಿಸಿದಾಗ 14 ಬಂತು. ಇಲ್ಲಿ ನೋಡಿ, ಸ್ಪಷ್ಟವಾಗಿ 2 ಉಕ್ತಿಗಳು ಒಂದೇ ಮೌಲ್ಯವನ್ನು ಹೊಂದಿದೆ ಎಂದು ನಾವು ಹೇಳಬಹುದು ಎ ಲೆಕ್ಕದಲ್ಲಿ.
ಇನ್ನು ಬಿ ಪ್ರಶ್ನೆಯಲ್ಲಿ 16 ಕಳೆ ಆವರಣದೊಳಗೆ 8 ಕಳೆ 3. 8 ಕಳೆ 3 ಎಷ್ಟು? -5. -5 ಯಾಕೆ ಬಂತು? ಆವರಣದ ಒಳಗೆ ಇರುವ ಕ್ರಿಯೆಯನ್ನು ಮಾಡಿದ ಮೇಲೆ ಇಲ್ಲಿ ಕಳೆ ಚಿಹ್ನೆ ಇದೆ, ಹಾಗಾಗಿ 16 ಕಳೆ 5 = 11. ಬಲಗಡೆ ಇರುವ ಉಕ್ತಿಯನ್ನು ತೆಗೆದುಕೊಂಡಾಗ ಆವರಣದೊಳಗೆ 16 ಕಳೆ 8 ಕಳೆ 3. 16ರಿಂದ 8 ಕಳೆದರೆ 8, 8ರಿಂದ 3 ಕಳೆದರೆ 5. ಈಗ ಇಲ್ಲಿ ಎರಡೂ ಬೆಲೆಗಳು ಸಮವಾಗಿದೆಯಾ? ಇಲ್ಲ, ಇಲ್ಲಿ ಎರಡೂ ಉಕ್ತಿಗಳು ಸಮವಾಗಿಲ್ಲ. ಈ ಉಕ್ತಿಗಳ ಮೌಲ್ಯಗಳು ಬೇರೆ ಬೇರೆ ಆಗಿವೆ. ಸಿ ನೋಡಿ, 27 ಕಳೆ ಆವರಣದೊಳಗೆ 18 ಕೂಡಿಸು 4. 18ಕ್ಕೆ 4 ಕೂಡಿಸಿದರೆ 22. 27ರಿಂದ 22 ಕಳೆದಾಗ 5 ದೊರೆಯಿತು. ಇನ್ನು ಬಲಗಡೆಯ ಉಕ್ತಿ 27 ಕೂಡಿಸು ಆವರಣದೊಳಗೆ -18 -4. -18 -4 ಎರಡಕ್ಕೂ ಮೈನಸ್ ಚಿಹ್ನೆ ಇದೆ ಆವರಣದೊಳಗಡೆ. ಇದನ್ನು ನಾವು ಕೂಡಿಸಿದಾಗ -22 ಬಂತು. 27 -22 ಅಂದರೆ 5. ಇಲ್ಲಿ ಎರಡೂ ಉಕ್ತಿಗಳು ಒಂದೇ ಮೌಲ್ಯವನ್ನು ಹೊಂದಿವೆ ಎಂದು ನಾವು ಗಮನಿಸಬಹುದು. 4ನೇ ಪ್ರಶ್ನೆ, ಕೆಳಗಿನ ಪ್ರತಿ ಉಕ್ತಿಗಳ ಸೆಟ್ಗಳಲ್ಲಿ ಒಂದೇ ಮೌಲ್ಯವನ್ನು ಹೊಂದಿರುವವುಗಳನ್ನು ಗುರುತಿಸಿ. ಎ ಪ್ರಶ್ನೆ ನೋಡಿ, 319 ಕಳೆ 537 ಮತ್ತು -539 ಕೂಡಿಸು 319 ಈ ಉಕ್ತಿಗಳು ಒಂದೇ ಮೌಲ್ಯವನ್ನು ಹೊಂದಿವೆ. ಅದೇ ರೀತಿ 87 ಕೂಡಿಸು 46 ಕಳೆ 109 ಮತ್ತು 87 ಕೂಡಿಸು 46 ಆವರಣದೊಳಗೆ ಕಳೆ 109 ಇದು ಕೂಡ ಒಂದೇ ಮೌಲ್ಯವನ್ನು ಹೊಂದಿವೆ. ಹಾಗೆಯೇ 87 ಕಳೆ 46 ಕೂಡಿಸು 109 ಮತ್ತು 87 ಕಳೆ 46 ಆವರಣದೊಳಗೆ ಕೂಡಿಸು 109 ಈ ಉಕ್ತಿಗಳು ಕೂಡ ಒಂದೇ ಮೌಲ್ಯವನ್ನು ಹೊಂದಿವೆ. 5ನೇ ಪ್ರಶ್ನೆಯನ್ನು ನೋಡೋಣ. ಉಕ್ತಿಗಳಲ್ಲಿ ಸೂಕ್ತ ಸ್ಥಳಗಳಲ್ಲಿ ಆವರಣ ಚಿಹ್ನೆಗಳನ್ನು ಸೇರಿಸಿ. ಇಲ್ಲಿ ಈ 5ನೇ ಪ್ರಶ್ನೆಯಲ್ಲಿ ನಾವು ಉಕ್ತಿಗಳಲ್ಲಿ ಈ 13 ಉತ್ತರ ಬರುವಂತೆ ನಾವು ಆವರಣವನ್ನು ಬಳಸಬೇಕಾಗುತ್ತದೆ ಎ ಲೆಕ್ಕಕ್ಕೆ. ಬಿ ಲೆಕ್ಕಕ್ಕೆ 34 ಉತ್ತರ ಬರುವಂತೆ ನಾವಿಲ್ಲಿ ಆವರಣವನ್ನು ಬಳಸಬೇಕು. ಅದೇ ರೀತಿ ಸಿ ಲೆಕ್ಕದಲ್ಲಿಯೂ ಹಾಗೆ -22 ಬರುವ ಹಾಗೆ ನಾವು ಆವರಣಗಳನ್ನು ಬಳಸಬೇಕು. ನೋಡಿ, ಇಲ್ಲಿ ತೋರಿಸಿದಂತೆ ನಾವು ಆವರಣ ಚಿಹ್ನೆಗಳನ್ನು ಬಳಸಿದಾಗ ನಾವು ಈ ಉತ್ತರವನ್ನು ಪಡೆಯಬಹುದು. 34 ಮೈನಸ್ ಆವರಣದೊಳಗೆ 9 ಕೂಡಿಸು 12. 9ಕ್ಕೆ 12 ಕೂಡಿಸಿದಾಗ 21 ಬಂತು. 34ರಿಂದ 21 ಕಳೆದಾಗ 13 ದೊರೆಯುವುದು. ಹಾಗಾಗಿ ನಾವು ಈ ರೀತಿ ಆವರಣವನ್ನು ಬಳಸಬಹುದು. ಬಿ ನೋಡಿ, 56 ಕಳೆ ಆವರಣದೊಳಗೆ 14 ಕೂಡಿಸು 8. 14ಕ್ಕೆ 8 ಕೂಡಿಸಿದಾಗ 22 ದೊರೆಯುವುದು. 56ರಿಂದ 22 ಕಳೆದಾಗ 34 ದೊರೆಯುವುದು. ಸಿ ಲೆಕ್ಕ, ಇಲ್ಲಿ ನಾವು 12 + 10 ಇದಕ್ಕೆ ಆವರಣ ಸಂಖ್ಯೆಯನ್ನು ಬಳಸಿದಾಗ 12ಕ್ಕೆ 10 ಕೂಡಿಸಿದರೆ 22, -22 -22 -44, -44 + 22 ಎಂದರೆ -22 ದೊರೆಯುವುದು. ಹೀಗೆ ಈ ರೀತಿ ಉತ್ತರ ಬರುವ ರೀತಿಯಲ್ಲಿ ನಾವು ಆವರಣವನ್ನು ಬಳಸಬೇಕು. 6ನೇ ಪ್ರಶ್ನೆ, ತರ್ಕ ಬಳಸಿ ಬಿಟ್ಟ ಸ್ಥಳ ತುಂಬಿರಿ. ಎ ಪ್ರಶ್ನೆ 423 ಪ್ರಶ್ನೆಯನ್ನು
ನೋಡಿ ಇಲ್ಲಿ 423 ಇದೆ, ಬಲ ಬದಿಯಲ್ಲಿ 419 ಇದೆ. ನಾವು ಎರಡು ಸಂಖ್ಯೆಗಳಿಗೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ಎರಡೂ ಬದಿ ಒಂದೇ ಉತ್ತರ ಬರಬಹುದು ಎಂದು ಆಲೋಚಿಸಿ. ಈ ನಾವು ಬಿಟ್ಟ ಸಂಖ್ಯೆಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. 419ಕ್ಕೆ 8 ಕೂಡಿಸಿದಾಗ ನಾವು 427 ಪಡೆಯುತ್ತೇವೆ. ಅದೇ ರೀತಿ 423ಕ್ಕೆ 4 ಕೂಡಿಸಿದಾಗಲೂ 427 ಪಡೆಯುತ್ತೇವೆ. ಹಾಗಾಗಿ ನಾವು ಕೂಡಿಸಬೇಕಾದ ಸಂಖ್ಯೆಗಳು ಎಡಬದಿಗೆ 4 ಕೂಡಿಸಬೇಕು ಹಾಗೂ ಬಲಬದಿಗೆ 8 ಕೂಡಿಸಬೇಕು. ಬಿ ಲೆಕ್ಕ ನೋಡಿ, 207 - 68 210 - ಡ್ಯಾಶ್. ಇಲ್ಲಿ 207ರಿಂದ ನಾವು ಮೊದಲು 68 ಕಳೆದಾಗ ಎಷ್ಟು ಉತ್ತರ ದೊರೆಯುತ್ತದೆ ಎಂದು ನೋಡಬೇಕು. ನೋಡಿ ಇಲ್ಲಿ 207ರಿಂದ 68 ಕಳೆದಾಗ ನಮಗೆ 139 ದೊರೆಯುವುದು. ಅದೇ ರೀತಿ 210ರಿಂದ ಯಾವ ಸಂಖ್ಯೆಯನ್ನು ಕಳೆದರೆ 139 ದೊರೆಯುವುದು? 71 ಕಳೆದಾಗ 139 ದೊರೆಯುವುದು. ಇಲ್ಲಿ ನಾವು ಬಿ ಲೆಕ್ಕವನ್ನು ಮಾಡಲು 207ರಿಂದ 68 ನಿಜವಾಗಿಯೂ ಕಳೆಯುವ ಅಗತ್ಯವಿಲ್ಲ. ನಾವು ಕಳೆಯದೆಯೇ ಈ ಬಿಟ್ಟ ಸ್ಥಳದಲ್ಲಿ ಯಾವ ಸಂಖ್ಯೆ ಎಂದು ಹೇಳಬಹುದು. ಎಡಬದಿಯಲ್ಲಿ 207 ಇದೆ, ಬಲಬದಿಯಲ್ಲಿ 210 ಇದೆ. ಈಗ ಇಲ್ಲಿ 207, ಇಲ್ಲಿ 210. 207ಕ್ಕಿಂತ ಎಷ್ಟು ಹೆಚ್ಚಿದೆ ಬಲಬದಿಯಲ್ಲಿ? 207ಕ್ಕಿಂತ 3 ಸಂಖ್ಯೆ ಹೆಚ್ಚಿದೆ. ಆಗ ನಾವು ಎಡಬದಿಯಲ್ಲಿ 207ರಿಂದ 68 ಕಳೆದಿದ್ದಾರೆ. ಆಗ ನಾವು ಅದೇ ಉತ್ತರವನ್ನು ಪಡೆಯಲು ನಾವು ಬಲಗಡೆಯಿಂದ ಕೂಡ ಎಷ್ಟು ಸಂಖ್ಯೆಯನ್ನು ಕಳೆಯಬೇಕು? ಬಲಗಡೆ ಮೊದಲೇ 3 ಸಂಖ್ಯೆ ಹೆಚ್ಚು ಇರುವ ಕಾರಣ ನಾವು ಕಳೆಯುವಾಗ ಬಲಗಡೆಯಲ್ಲಿ ಎಡಬದಿಯಿಂದ, ಅಂದರೆ ಎಡಬದಿಯಲ್ಲಿರುವ ಸಂಖ್ಯೆ 68 ಕಳೆಯುವುದರ ಜೊತೆಗೆ 3 ಸಂಖ್ಯೆಗಳನ್ನು ಹೆಚ್ಚಿಗೆ ಕಳೆಯಬೇಕಾಗುತ್ತದೆ. ಆಗ 68ರ ಜೊತೆಗೆ 3 ಸಂಖ್ಯೆಗಳನ್ನು ಹೆಚ್ಚಿಗೆ ಕಳೆಯುವಾಗ ನಾವು 68ಕ್ಕೆ 3 ಕೂಡಿಸುವ. 68ಕ್ಕೆ 3 ಕೂಡಿಸಿದಾಗ 71 ದೊರೆಯುವುದು. ಹಾಗಾಗಿ ನಾವು ಬಲಬದಿಯಲ್ಲಿ ನಾವು 210ರಿಂದ 71 ಕಳೆಯಬೇಕಾಗುತ್ತದೆ. ಇಲ್ಲಿ ನಮಗೆ ಬೇಕಾದ ಉತ್ತರ 71 ಆಗಿರುತ್ತದೆ. ಈ ರೀತಿ ನಾವು ಕಳೆಯದೆಯೇ ನಾವು ಇಲ್ಲಿ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಕಳೆದು ನೋಡಿದರೆ ನಾವು ಎಲ್ಲವನ್ನು ಕಳೆಯಬೇಕಾಗುತ್ತದೆ. ಎ ಪ್ರಶ್ನೆಗೆ ನೋಡಿ, ಎ ಪ್ರಶ್ನೆಯಲ್ಲಿ ಕೂಡ ಹಾಗೆ ಎಡಬದಿಯಲ್ಲಿ 423 ಇದೆ, ಬಲಬದಿಯಲ್ಲಿ 419 ಇದೆ. ಇಲ್ಲಿ ಈಗ ಎಷ್ಟು ಕಡಿಮೆ ಇದೆ ಎಡಬದಿಯಿಂದ? 4 ಸಂಖ್ಯೆಗಳು ಅಷ್ಟು ಕಡಿಮೆ ಇದೆ ಬಲಬದಿಯಲ್ಲಿ. ಎಡಬದಿಯಲ್ಲಿ 423 ಆದರೆ ಬಲಬದಿಯಲ್ಲಿ 419. ಆಗ 423ಕ್ಕೆ ಇಲ್ಲಿ ಎಡಬದಿಯಲ್ಲಿ 4 ಕೂಡಿಸಿದ್ದಾರೆ. ನಾವೀಗ ಅದೇ ಉತ್ತರ ಬರಬೇಕಾದರೆ ಬಲಗಡೆಯಲ್ಲಿ, ಇಲ್ಲಿ ಬಲಬದಿಯಲ್ಲಿ ಮೊದಲೇ 4 ಸಂಖ್ಯೆ ಕಡಿಮೆ ಇರುವ ಕಾರಣ ನಾವು ಇದಕ್ಕೆ ಇನ್ನೂ 4 ಸಂಖ್ಯೆಗಳನ್ನು ಹೆಚ್ಚಿಗೆ ಕೂಡಿಸಬೇಕು ಒಂದೇ ಉತ್ತರ ದೊರೆಯಬೇಕಾದರೆ. ಹಾಗಾಗಿ ಎಡಬದಿಯಲ್ಲಿರುವ 4ಕ್ಕೆ 4 ಕೂಡಿಸಿದಾಗ ನಮಗೆ 8 ದೊರೆಯುವುದು. ಈ ರೀತಿ ನಾವು ಆಲೋಚನೆ ಮಾಡಿಕೊಂಡು ಬಿಟ್ಟ ಸ್ಥಳವನ್ನು ಈ ರೀತಿಯ ತರ್ಕವನ್ನು ಬಳಸಿ ತುಂಬಿಸಬಹುದು. ಮುಂದಿನ ಪ್ರಶ್ನೆ ನೋಡೋಣ. 2, 3, 5 ಎಂಬ ಸಂಖ್ಯೆಗಳನ್ನು ಬಳಸಿ ವಿವಿಧ ಉಕ್ತಿಗಳನ್ನು ತಯಾರಿಸಿ. ನೋಡಿ, ಇಲ್ಲಿ ಬೇರೆ ಬೇರೆ ಉಕ್ತಿಗಳನ್ನು ತಯಾರಿಸಲಾಗಿದೆ. ಅದೇ ರೀತಿ ಅವುಗಳಿಗೆ ಬೇರೆ ಬೇರೆ ಉತ್ತರಗಳನ್ನು ನಾವು ಪಡೆಯಬಹುದು. ಇಲ್ಲಿ ಸಂಖ್ಯೆಗಳು ಒಂದೇ ಆಗಿವೆ, 2, 3 ಮತ್ತು 5. ಈ
ಒಂದೇ ಸಂಖ್ಯೆಗಳನ್ನು ಪ್ರತಿ ಲೆಕ್ಕದಲ್ಲಿ ಬಳಸಲಾಗಿದೆ. ಆದರೆ ಉತ್ತರಗಳು ಬೇರೆ ಬೇರೆ ಬರುವಂತೆ ನಾವು ಚಿಹ್ನೆಗಳನ್ನು ಮತ್ತು ಆವರಣಗಳನ್ನು ಬದಲಾಯಿಸಿ ಉಕ್ತಿಗಳನ್ನು ನಾವು ಈ ರೀತಿಯಾಗಿ ರಚಿಸಬಹುದು. 8ನೇ ಪ್ರಶ್ನೆ. ನಾವು 8ನೇ ಪ್ರಶ್ನೆಯನ್ನು, ಜಶೋಧ ಒಂದು ಸಂಖ್ಯೆಯಿಂದ 9 ಕಳೆಯಬೇಕಾದಾಗಲೆಲ್ಲ ಅವಳು 10 ಕಳೆದು ಅದಕ್ಕೆ 1 ಕೂಡುತ್ತಾಳೆ. ಉದಾಹರಣೆಗೆ 36 - 9 = 26 - 1. ಅಂದರೆ ಮೊದಲು 36ರಿಂದ 10 ಕಳೆಯುತ್ತಾಳೆ, ಆಮೇಲೆ ಅದಕ್ಕೆ 1 ಕೂಡಿಸುತ್ತಾಳೆ. 36ರಿಂದ 9 ಕಳೆಯಬೇಕಾದರೆ ಅವಳು ಈ ರೀತಿಯ ಸುಲಭ ವಿಧಾನವನ್ನು ಬಳಸುತ್ತಾಳೆ. ಮೊದಲು 10 ಕಳೆಯುವುದು 36ರಿಂದ, ಆಮೇಲೆ ಅದಕ್ಕೆ 1 ಕೂಡಿಸುವುದು. ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ ಎಂದು ನೀವು ಭಾವಿಸುತ್ತೀರಾ? ಹೀಗೆ ಮಾಡಿದರೆ ನೀವು ಇದೇ ರೀತಿಯ ಇತರ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರಾ? ಕೆಲವು ಉದಾಹರಣೆಗಳನ್ನು ನೀಡಿ. ನಾವು ಈ ಪ್ರಶ್ನೆಗೆ ಉತ್ತರವನ್ನು ನೋಡುವುದಾದರೆ, ಹೌದು, ಜಶೋಧ ಬಳಸುವಂತಹ ವಿಧಾನ ಸರಿಯಾಗಿದೆ. ಇಲ್ಲಿ ಗಣಿತದ ಪ್ರಕಾರ ನಾವು a - 9 = a - 10 - 1 ಈ ಸೂತ್ರವನ್ನು ಬಳಸಬಹುದು. ಅಂದರೆ ಇದೊಂದು ಸುಲಭ ವಿಧಾನವಾಗಿದೆ. ನಾವು ಒಂದು ಸಂಖ್ಯೆಯಿಂದ 9 ಕಳೆಯುವ ಬದಲು ಆ ಸಂಖ್ಯೆಯಿಂದ 10 ಕಳೆದು 1 ಕೂಡಿಸುವುದು ನಮಗೆ ಮನಸ್ಸಲ್ಲೇ ಲೆಕ್ಕ ಹಾಕಲು ಸುಲಭವಾಗುತ್ತದೆ. ಈಗ ನಾವು ಅದೇ ರೀತಿ ಇತರ ತಂತ್ರಗಳನ್ನು ಬಳಸುವುದಾದರೆ, ಈಗ 99 ಕಳೆಯಬೇಕು ಎಂದಿದ್ದರೆ ಒಂದು ಸಂಖ್ಯೆಯಿಂದ, ಉದಾಹರಣೆಗೆ 245ರಿಂದ 99 ಕಳೆಯಬೇಕು ಎಂದಿಟ್ಟುಕೊಳ್ಳಿ. ನಾವು ಮೊದಲು 245ರಿಂದ 100 ಕಳೆಯುವುದು ಸುಲಭ ಅಲ್ಲವೇ? 245ರಿಂದ 100 ಕಳೆದು ಬಂದ ಉತ್ತರಕ್ಕೆ 1 ಕೂಡಿಸಿದರೆ 146 ಪಡೆಯುತ್ತೇವೆ. ಈಗ 245ರಿಂದ 99 ಕಳೆದರೆ 146 ಉತ್ತರ. ಅದರ ಬದಲಾಗಿ 245ರಿಂದ 100 ಕಳೆದಾಗ 145 ದೊರೆಯುವುದು. ಅದಕ್ಕೆ 1 ಕೂಡಿಸಿದರೆ 146. ಈ ರೀತಿ ನಾವು ಮನಸ್ಸಲ್ಲೇ ಲೆಕ್ಕವನ್ನು ಹಾಕಬಹುದು. ಈಗ 9 ಕೂಡಿಸುವ ತಂತ್ರವನ್ನು ನೋಡೋಣ. ಈಗ ಒಂದು ಸಂಖ್ಯೆಗೆ 9 ಕೂಡಿಸುವುದು, ಈಗ 37ಕ್ಕೆ 9 ಕೂಡಿಸುವುದು ಮನಸ್ಸಲ್ಲೇ ಲೆಕ್ಕ ಹಾಕಲು ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗುತ್ತದೆ. ಆದರೆ ಇನ್ನೂ ವೇಗವಾಗಿ ನಾವು ಲೆಕ್ಕ ಮಾಡಲು ಮೊದಲು 37ಕ್ಕೆ 10 ಕೂಡಿಸಿದಾಗ 47 ಬಂತು. ಅದರಿಂದ 1 ಕಡಿಮೆ ಮಾಡಿದರಾಯಿತು, 46. ಇನ್ನೊಂದು ಸುಲಭ ವಿಧಾನ ನೋಡೋಣ. 5ರಿಂದ ಗುಣಿಸುವುದು. ಈಗ 36 - 5 ಈ ಲೆಕ್ಕವನ್ನು ನಾವು ಸುಲಭವಾಗಿ ಮಾಡಲು ಮೊದಲು ನಾವು 36 - 10 ಮಾಡಬೇಕು. 36 - 10, 10ರಿಂದ ಗುಣಿಸುವುದು ಸುಲಭ. ನಮಗೆ ಬಾಯಿ ಲೆಕ್ಕದಲ್ಲೇ ನಾವು ಉತ್ತರವನ್ನು ಪಡೆಯಬಹುದು. 360 ದೊರೆಯುತ್ತದೆ. ನಂತರ ಅದನ್ನು ಅರ್ಧ ಮಾಡಿದರಾಯಿತು. 360ರ ಅರ್ಧ 180. ನಾವು ಯಾಕೆ ಅರ್ಧ ಮಾಡಬೇಕು? ಯಾಕಂದರೆ 5 ಎಂಬ ಸಂಖ್ಯೆ ನಾವು ಹೇಗೆ ಪಡೆಯುತ್ತೇವೆ? 10/2 = 5 ಅಲ್ಲವೇ? ಅದಕ್ಕೆ ಬೇಕಾಗಿ ನಾವು ಈ ರೀತಿಯ ಸುಲಭ ವಿಧಾನವನ್ನು ಬಳಸಬಹುದು. ಇನ್ನು ಮುಂದಿನ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಏನಾದರೂ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.